ಇನ್ ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರ್ಗಿ. ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ಹಾಗೂ ಯೂನಿಕೇರ್ ಡಯಾಗ್ನೋಸ್ಟಿಕ್ ಸೆಂಟರ್, ಅಪೋಸಿಟ್ ಕಂಟೋಜಿ ಸೂಪರ್ ಬಜಾರ್, ಕೂಬಾ ಪ್ಲಾಟ್, ಕೋರ್ಟ್ ರೋಡ್, ಕಲಬುರ್ಗಿ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. Unicare Diagnostic Center, Quality Care Rewind Excellence. Unicare Diagnostic Center, opposite Kantoji Super Bazaar, Kuba Plot, Court Road, Kalaburgi. Contact 8496 825555 08472 25 1555. ನಮಸ್ಕಾರ, ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಆಳಂದ್ ತಾಲೂಕಿನಾದ್ಯಂತ 144 ನಿಷೇಧಾಜ್ಞೆ ಜಾರಿಗೊಳಿಸಿದ ಡಿಸಿ ಆದೇಶ. ಆಳಂದ್ನಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಲು ಪೊಲೀಸರಿಂದ ಪಥಸಂಚಲನ. ಕಾವ್ಯಾಂಜಲಿ ಶಿಕ್ಷಣ ಸಾಹಿತ್ಯ ಸಾಂಸ್ಕೃತಿಕ ಸಂಸ್ಥೆ ವತಿಯಿಂದ ಶಾಂತಾ ಮುಸ್ತಾಪುರ್ ಅವರಿಗೆ ಅಭಿನಂದನೆ ಸಲ್ಲಿಸಿ ಜೀವನ್ಮುಖಿ ಅಭಿನಂದನಾ ಗ್ರಂಥ ಲೋಕಾರ್ಪಣೆಗೈದ ಗಣ್ಯರು. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ಜನ್ಮದಿನದ ಪ್ರಯುಕ್ತ ಚಂದು ಪಾಟೀಲ್ ಫೌಂಡೇಶನ್ ವತಿಯಿಂದ ಜರುಗಿದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ.
ಈಗ ವಾರ್ತೆಗಳ ವಿವರ. ಮಾರ್ಚ್ 1ರಂದು ಆಳಂದ್ ಪಟ್ಟಣದ ಲಾಡ್ಲಿ ಮಶಾಕ್ ದರ್ಗಾದಲ್ಲಿ ಸಂದಲ್ ಹಾಗೂ ಸಬ್ ಎ ಬರಾತ್ ಕಾರ್ಯಕ್ರಮ ನಡೆಯಲಿದ್ದು, ಮಹಾಶಿವರಾತ್ರಿಯ ಪ್ರಯುಕ್ತ ಶ್ರೀ ಸಿದ್ಧಲಿಂಗ ಸ್ವಾಮೀಜಿಯವರ ದರ್ಗಾದ ಆವರಣದಲ್ಲಿನ ರಾಘವ ಚೈತನ್ಯ ಶಿವಲಿಂಗದ ಶುದ್ಧೀಕರಣ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಆಳಂದ್ ತಾಲೂಕಿನಲ್ಲಿ ಶಾಂತಿ ಸುವ್ಯವಸ್ಥೆ ಕದಡದಂತೆ ಮುನ್ನೆಚ್ಚರಿಕೆ ಕ್ರಮವಾಗಿ 144 ಸೆಕ್ಷನ್ ಜಾರಿಗೊಳಿಸಿದ ಜಿಲ್ಲಾಧಿಕಾರಿಯವರು ಆದೇಶ ಹೊರಡಿಸಿದ್ದಾರೆ. ಮಾರ್ಚ್ 1ರಂದು ಆಳಂದ್ ಪಟ್ಟಣದ ಲಾಡ್ಲಿ ಮಶಾಕ್ ದರ್ಗಾದಲ್ಲಿ ಸಂದಲ್ ಹಾಗೂ ಶಬ್ ಎ ಬರಾತ್ ಕಾರ್ಯಕ್ರಮವು ನಡೆಯಲಿದೆ. ಅದೇ ದಿನ ಶಿವರಾತ್ರಿ ಪ್ರಯುಕ್ತ ಶ್ರೀ ಸಿದ್ಧಲಿಂಗ ಸ್ವಾಮೀಜಿಯವರು ದರ್ಗಾದ ಆವರಣದಲ್ಲಿನ ರಾಘವ ಚೈತನ್ಯ ಶಿವಲಿಂಗದ ಶುದ್ಧೀಕರಣ ಕಾರ್ಯಕ್ರಮ ಹಮ್ಮಿಕೊಂಡಿರುವ ಕಾರಣ ಹೆಚ್ಚಿನ ಸಂಖ್ಯೆಯಲ್ಲಿ ಮುಸ್ಲಿಂ ಹಾಗೂ ಹಿಂದೂ ಭಕ್ತರು ಭಾಗವಹಿಸುವುದರಿಂದ ಪಟ್ಟಣದಲ್ಲಿ ಕೋಮು ಸೌಹಾರ್ದಕ್ಕೆ ಧಕ್ಕೆಯಾಗುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಮತ್ತು ತಾಲೂಕಿನಾದ್ಯಂತ ಶಾಂತಿ ಸುವ್ಯವಸ್ಥೆ ಕಾಪಾಡಲು ಫೆಬ್ರವರಿ 27ರ ಬೆಳಗ್ಗೆ 6 ಗಂಟೆಯಿಂದ ಮಾರ್ಚ್ 3ರ ಬೆಳಗ್ಗೆ 6 ಗಂಟೆವರೆಗೆ ಸಿಆರ್ಪಿಸಿ ಕಾಯ್ದೆಯ 144A ಅನ್ವಯ ಆಳಂದ್ ತಾಲೂಕಿನಾದ್ಯಂತ ನಿಷೇಧಾಜ್ಞೆ ಜಾರಿಗೊಳಿಸಿ ಜಿಲ್ಲಾಧಿಕಾರಿ ಯಶವಂತ್ ವಿ ಗುರುಕರ್ ಅವರು ಶುಕ್ರವಾರ ಆದೇಶ ಹೊರಡಿಸಿದ್ದಾರೆ. ಇದೇ ವೇಳೆ ಆಳಂದ್ ತಾಲೂಕಿನ ಶಾಂತಿ ಕಾಪಾಡಲು ಆಳಂದ್ ಪೊಲೀಸರು ಪಥಸಂಚಲನ ನಡೆಸಿದರು. ಕಾವ್ಯಾಂಜಲಿ ಶಿಕ್ಷಣ ಸಾಹಿತ್ಯ ಸಾಂಸ್ಕೃತಿಕ ಸಂಸ್ಥೆ ವತಿಯಿಂದ ಶಾಂತಾ ಬಸ್ತಾಪುರ್ ಅವರ 72ನೇ ವರ್ಷದ ಅಮೃತ ಮಹೋತ್ಸವ ಅಭಿನಂದನಾ ಸಮಾರಂಭ ಹಾಗೂ ಜೀವನ್ಮುಖಿ ಅಭಿನಂದನಾ ಗ್ರಂಥ ಸಮರ್ಪಣೆ ಕಾರ್ಯಕ್ರಮ ನಡೆಯಿತು. ಇಲ್ಲಿನ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಕಾವ್ಯಾಂಜಲಿ ಶಿಕ್ಷಣ ಸಾಹಿತ್ಯ ಸಾಂಸ್ಕೃತಿಕ ಸಂಸ್ಥೆ ಏರ್ಪಡಿಸಿದ ಕಾರ್ಯಕ್ರಮದಲ್ಲಿ ಶಾಂತಾ ಬಸ್ತಾಪುರ್ ಅವರಿಗೆ ಅಭಿನಂದನೆ ಸಲ್ಲಿಸಿ ಬಳಿಕ ಗಣ್ಯರು ಜೀವನ್ಮುಖ ಅಭಿನಂದನಾ ಗ್ರಂಥ ಲೋಕಾರ್ಪಣೆ ಗೈದರು. ಇದೇ ವೇಳೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು. ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ದಯಾನಂದ್ ಅಕ್ಸರ್ ಅವರು ಮಾತನಾಡಿ, ಶಾಂತಾ ಬಸ್ತಾಪುರ್ ಅವರು 60ನೇ ವಯಸ್ಸಿನಲ್ಲಿ ಪುಸ್ತಕಗಳನ್ನು ಹೊರತರುವ ಮೂಲಕ ಸಮಾಜ ಸೇವೆ ಮಾಡ್ತಿದ್ದಾರೆ ಎಂದು ಪ್ರಶಂಸಿಸಿದರು. ಡಾಕ್ಟರ್ ಹೇಳ್ತಾ ಇದ್ರು, ಸರ್ ನಾನು ವೈಸ್ ಚಾನ್ಸಲರ್ ಆಗೋದಕ್ಕೆ ಶಾರ್ಟ್ ಲಿಸ್ಟ್ ಆಗಿದ್ದೆ. ತಕ್ಷಣ ನಾನು ಹೇಳಿದೆ, ಶಾರ್ಟ್ ಲಿಸ್ಟ್ ಆಗಿದ್ದಷ್ಟೇ ಬಹಳ ಸಂತೋಷ, ನೀವು ವೈಸ್ ಚಾನ್ಸಲರ್ ಆಗದೇ ಇರೋದೇ ಬಹಳ ಒಳ್ಳೆಯದಾಯಿತು. ಯಾಕೆ ಅಂತ ಹೇಳಿದ್ರೆ ಮುಂದುವರೆದು ಅವರೇ ಹೇಳಿದ್ರು ಅದನ್ನು, ನಾನು ವೈಸ್ ಚಾನ್ಸಲರ್ ಆಗಿದ್ದೆ ಆದರೆ ಈ ರೀತಿಯ ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಕಷ್ಟು ಕೃತಿಗಳನ್ನು ನೀಡಲಿಕ್ಕೆ ಅಸಾಧ್ಯವಾಗ್ತಿತ್ತು, ಸೇವೆಯನ್ನು ಮಾಡಲಿಕ್ಕೆ ಅಸಾಧ್ಯವಾಗ್ತಿತ್ತು ಅಂತಕ್ಕಂಥದ್ದನ್ನು. ಹೀಗೆ ಪ್ರತಿಯೊಬ್ಬರ ಜೀವಮಾನದ ಕಾಲಘಟ್ಟದಲ್ಲಿ ತಮ್ಮದೇ ಆದಂಥ ಸೇವೆಯನ್ನು ಸಮಾಜ ಪಡೆದುಕೊಳ್ತಾ ಇದೆ. ಆ ಶ್ರೀಮಂತಿಗೆ ತಮ್ಮ ಹತ್ರ ಇದೆ, ತಾವು ಇರ್ತಕ್ಕಂಥ ಸೇವೆ ಬಹಳ ಅನನ್ಯ ಸೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಇಡೀ ಒಟ್ಟಾರೆ ಕಾರ್ಯಕ್ರಮ ಬಹಳ ಶ್ರೀಮಂತಿಕೆಯ ಹೃದಯ ಹಾಗೂ ಅತ್ಯಂತ ವಿಶಾಲವಾದ ಮನಸ್ಸನ್ನು ಹೊಂದಿರತಕ್ಕಂಥ ಈ ಬಸ್ತಾಪುರ್ ಅವರ ಕುಟುಂಬ. ಬಹುಶಃ ವೈದ್ಯಕೀಯ ಕ್ಷೇತ್ರ ಅವರ ಕುಟುಂಬದಲ್ಲಿದೆ, ಇಂಜಿನಿಯರಿಂಗ್ ಕ್ಷೇತ್ರ ಅವರ ಕುಟುಂಬದಲ್ಲಿದೆ. ಹಣದ ಮುಖಾಂತರ ಶ್ರೀಮಂತಿಕೆ ಹೇಳುವ ಅವಶ್ಯಕತೆಯೇ ಇಲ್ಲ. ಇದೆಲ್ಲದಕ್ಕೂ ಮಿಗಿಲಾಗಿ ಈ ಸಾಹಿತ್ಯ ಕ್ಷೇತ್ರದ ಮುಖಾಂತರ ಸಮಾಜ ಸೇವೆಗೆ ಅಣಿಯಾಗಿರ್ತಕ್ಕಂಥ ಈ ನಮ್ಮ ಶ್ರೀಮತಿ ಶಾಂತಾ ಬಸ್ತಾಪುರ್ ಅವರು ಬೆಳಗ್ಗಿಂದಲೂ ನಾವು ಕೇಳ್ತಾ ಇದ್ದೇವೆ, 60ರ ದಶಕದಲ್ಲಿ ನಾವು ರಿಟೈರ್ಡ್ ಆಗ್ತೇವೆ, ಅದು ಉದ್ಯೋಗಸ್ಥರಿಗೆ. 70ರ ದಶಕದಲ್ಲಿಯೂ ಕೂಡ ಈ ರೀತಿಯ ಅದ್ಭುತ ಕೃತಿಗಳನ್ನು ರಚನೆ ಮಾಡ್ತಾ ಅವುಗಳ ಮುಖಾಂತರ ಈ ಸೇವೆಯನ್ನು ಮಾಡ್ತಕ್ಕಂಥ ಕುಟುಂಬದ ಉತ್ಸಾಹ, ಈ ಎಲ್ಲ ಶ್ರೀಮಂತಿಕೆಯ ಪ್ರತಿಬಿಂಬ ಈ ವೇದಿಕೆಯ ಮೇಲೆ. ಹೀಗಾಗಿ ಈ ಒಂದು ಸಂದರ್ಭದಲ್ಲಿ ವಿಶೇಷವಾದಂಥ ಒಂದು ವಿನಂತಿ ಮಾಡ್ತೇನೆ, ಹಾಗೆ ಸಲಹೆಯನ್ನು ಕೊಡ್ತೇನೆ. ವಿಶೇಷವಾಗಿ ಕಾವ್ಯಾಂಜಲಿ ಸಂಸ್ಥೆಗೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಮಹಿಳಾ ಅಧ್ಯಯನ ಸಂಸ್ಥೆ ಅನ್ನೋದು ಒಂದು ಇದೆ, ಸ್ನಾತಕೋತ್ತರ ವಿಭಾಗ ಇದೆ. ಸದ್ಯಕ್ಕೆ ಕೇವಲ ಶೈಕ್ಷಣಿಕ ಚಟುವಟಿಕೆಗಳು ಮಾತ್ರ ಸೀಮಿತಗೊಂಡಿದೆ. ಇತ್ತೀಚಿನ ದಿನಗಳಲ್ಲಿ ವಿಶ್ವವಿದ್ಯಾಲಯವು ಕೂಡ ಸಮಾಜಮುಖಿ ಕೆಲಸ ಮಾಡುವುದು ಬಹಳ ಅನಿವಾರ್ಯದ ಪರಿಸ್ಥಿತಿ. ಹೀಗಾಗಿ ಈ ರೀತಿಯ ಮಹಿಳಾ ಸಂಘ ಸಂಸ್ಥೆಗಳು ಯಾವುದೇ ಕ್ಷೇತ್ರದಲ್ಲಿರಲಿ, ಈ ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿರ್ತಕ್ಕಂಥ ಮಹಿಳಾ ಅಧ್ಯಯನ ಸ್ನಾತಕೋತ್ತರ ವಿಭಾಗದ ಜೊತೆಗೆ ಸಹಕಾರದೊಂದಿಗೆ
ತಾವು ಯಾವುದೇ ಕೆಲಸಗಳನ್ನು ಮಾಡೋದಾದರೆ ಸಮಾಜಕ್ಕೆ ಒಳಿತಾಗೋದಾದರೆ ವಿಶ್ವವಿದ್ಯಾಲಯ ಸಹಕಾರ ನೀಡ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಸಮಾರಂಭದಲ್ಲಿ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಿಣಿ ಯಸ್ಸಪ್ಪ, ಪೂಜ್ಯ ಮಾತೋಶ್ರೀ ಪ್ರಭುಶ್ರೀ ತಾಯಿ, ಪೂಜ್ಯ ಮಾತೋಶ್ರೀ ದೀಪಾಲಿ ಲಿಂಗರಾಜಪ್ಪ, ಡಾಕ್ಟರ್ ವಿಲಾಸ್ವತಿ ಖೂಬಾ, ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ, ಹಿರಿಯ ಸಾಹಿತಿ ಎ.ಕೆ. ರಾಮೇಶ್ವರ್, ಡಾಕ್ಟರ್ ವಿಕ್ರಮ್ ವಿಸಾಚಿ, ಡಾಕ್ಟರ್ ವಿಶಾಲಾಕ್ಷಿ ರೆಡ್ಡಿ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು. ಚಂದು ಪಾಟೀಲ್ ಫೌಂಡೇಶನ್ ವತಿಯಿಂದ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ಜನ್ಮದಿನದ ಪ್ರಯುಕ್ತ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ವಿಕಲಚೇತನರಿಗೆ ಸೈಕಲ್ ವಿತರಿಸಲಾಯಿತು. ಇಲ್ಲಿನ ಸುವರ್ಣ ನಗರದ ಶಾರದಾ ಆಂಗ್ಲ ಮಾಧ್ಯಮ ಶಾಲೆಯ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮದಲ್ಲಿ ಗಣ್ಯರು ಜ್ಯೋತಿ ಬೆಳಗಿಸಿ ಉದ್ಘಾಟನೆ ಮಾಡಿದ್ರು. ಇದೇ ವೇಳೆ ಕ್ರೆಡಲ್ ಅಧ್ಯಕ್ಷ ಚಂದು ಪಾಟೀಲ್ ಅವರು ಮಾತನಾಡಿದ್ರು. ಬಳಿಕ ಬಡಾವಣೆಯ ನಿವಾಸಿಗಳ ಆರೋಗ್ಯ ತಪಾಸಣೆ ನಡೆಯಿತು. ದುಬೈ ಕಾಲೋನಿನಾಗ ಮದರ್ ಅಂಡ್ ಚೈಲ್ಡ್ 100 ಬೆಡ್ ಹಾಸ್ಪಿಟಲ್ ಮಾಡಿದ್ದು ಇನ್ನೊಂದು 6 ತಿಂಗಳಾಗ ಅದು ಓಪನಿಂಗ್ನು ಆಗ್ತದ. ಆ ಓಪನಿಂಗ್ನಾಗ ನಿಮ್ಮ ಕೃಷ್ಣ ನಾಯಕನು ಒಬ್ಬೊಬ್ಬನ ಸದಸ್ಯನಾಗಿ ಓಪನಿಂಗ್ ಮಾಡ್ತಾನಂತೇಳಿ ತಮ್ಮೆಲ್ಲರಿಗೆ ಹೇಳಕ್ ಬಯಸ್ತೀನಿ. ಮುಂದಿನ ಬರೋ ದಿನಗಳಾಗ ನಾವು ಏನದಂತಂದ್ರೆ ಈಗ ಎಲೆಕ್ಷನ್ 1 ವರ್ಷದ, ನಮಗೆ ಎಲೆಕ್ಷನ್ನೇ ನೀವು ಓಟ್ ಹಾಕ್ತೀರ, ಅದು ನಾನು 100% ಸತ್ಯ ಅದ, ಅದು 100% ಸಿದ್ಧ ಅದ. ನಾನು ನಿಮ್ಮ ಮನೆ ಮಗನಾಗಿ ನಾ ಸೇವಾ ಮಾಡ್ಕೊತಾ ಬರೋ, ನಿಮ್ಗೆ ಯಾವಾಗ ನಿಮ್ಗೆ ತಕ್ಲೀಫ್ ಆಗ್ತದೆ, ನಿಮ್ಗೆ ಯಾವಾಗ ಏನೇ ಸೇವಾ ಬೇಕು, ನಾನು ನಿಮ್ಮ ಮನೆ ಮಗನಾಗಿ ಇಲ್ಲಿ ನಿಮ್ಮ ಜನಗಳ ಬಳಿ ತಿಳ್ಕೊಂಡು ನಾ ಬಂದು ನಿಮ್ಮ ಸೇವಾ ಮಾಡ್ತೀನಿ. ಅದು ಯಾವುದೇ ಸೇವಾ ಇರಲಿ, ಫುಡ್ ಕಿಟ್ ಇರಲಿ, ನೀರಿರಲಿ, ಮನಿ ಸೇವಾ ಇರಲಿ, ನಿಮ್ಮ ಮಕ್ಕಳಿಗೆ ನೌಕರಿ ಇರಲಿ, ನಿಮ್ಮ ಮಕ್ಕಳಿಗೆ ಏನಾರ ಓದ್ತಾರಂತಂತೇಳಿ ನಾ ಒಂದು ನಿಮ್ಮ ಸೇವಾ, ನನ್ನ ಹೆಸರೇ ಚಂದು ಸೇವಾಲಾಲ್ ಅಂತ ಇಟ್ಟರಲ್ಲೂ ನಾವು ಒಪ್ಕೊಳ್ತಾ ಇದ್ದೀನಿ. ನಾನು ಯಾಕಂತಂದರೆ ಈ ಮಟ್ಟಿಗೆ ಬೆಳೆಸ್ಬೇಕಂತಂದ್ರೆ ನಿಮ್ಗೆಲ್ಲ ಪ್ರೀತಿ ಆಶೀರ್ವಾದ ಅದ. ದೇವ್ರು ಎಲ್ಲ ಕೊಟ್ಟು ಬರ್ತಾನೆ, ನಮಗೆಲ್ಲರೂ ಹೇಳ್ತಾರೆ ದೇವ್ರು ಕೊಟ್ಟು ಬರ್ತಾನೆ ಅಂತಂದ್ರೆ ನಾವು ಮನೆ ಕೊಡಲ್ಲ, ಅದು ಏಟ್ ಕೊಟ್ಟಾನ ಅದು ತಂದು ಅದ್ರ ಒಂದು ಅರ್ಧ ತಕ್ಕ ನಿಮ್ಗೆ ಮುಡಿಸಿ ಅಂತಂತಂದ್ರೆ ನಾವು ಸಮಾಧಾನ ಆಗಿರ್ಬೋದು ಅಂತ ಹೇಳಕ್ ಬಯಸ್ತೀನಿ. ನಾವು ತಾವೆಲ್ಲರೂ ಈಗಾಗಲೇ ಮುಖದ ಸಮಯ ಆಗಿದೆ. ಈಗ ಮೇನು ಏನದ ನಮ್ಮ ಕಾರ್ಯಕ್ರಮದ ಹೆಲ್ತ್ ಕ್ಯಾಂಪ್. ಈ ಕಾರ್ಯಕ್ರಮದಲ್ಲಿ ಸಿದಾಜಿ ಪಾಟೀಲ್, ಅಶೋಕ್ ಮಾವನ್ಕರ್, ಕೃಷ್ಣ ನಾಯಕ್, ಪ್ರಭು ಹಾದಿಮನಿ, ರೇವು ನಾಯಕ್, ಚೇತನ್ ಗಂಗಾಜಿ, ಗಂಗಾಧರ್ ಹಿರೇಮಠ್ ಹಾಗೂ ಇನ್ನಿತರರು ಪಾಲ್ಗೊಂಡಿದ್ರು. ಈಗ ಪುಟ್ಟದೊಂದು ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನ ನಿರೀಕ್ಷಿಸಿ. ನಗರದ ಪತ್ರಿಕಾ ಭವನದಲ್ಲಿ ಶಾಂತಿಯುತವಾಗಿ ನಡೆದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಕಲಬುರಗಿ ಜಿಲ್ಲಾ ಘಟಕದ ಹಾಗೂ ರಾಜ್ಯ ಪದಾಧಿಕಾರಿಗಳ ಚುನಾವಣೆ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್ ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.
Unicare Diagnostic Center, Quality Care Rewind Excellence. Unicare Diagnostic Center, opposite Kantoji Super Bazaar, Kuba Plot, Court Road, Kalburgi. Contact 8496 825555 08472 251555. ವಿರಾಮದ ನಂತರ ಮತ್ತೊಮ್ಮೆ ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಭಾನುವಾರ ನಗರದ ಪತ್ರಿಕಾ ಭವನದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಕಲಬುರಗಿ ಜಿಲ್ಲಾ ಘಟಕದ ಹಾಗೂ ರಾಜ್ಯ ಪದಾಧಿಕಾರಿಗಳ 2022-25ನೇ ಸಾಲಿನ ಚುನಾವಣೆ ಶಾಂತಿಯುತವಾಗಿ ನಡೆಯಿತು. ಇಲ್ಲಿನ ಪತ್ರಿಕಾ ಭವನದಲ್ಲಿ ಫೆಬ್ರವರಿ 27ರಂದು ನಡೆದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಕಲಬುರಗಿ ಜಿಲ್ಲಾ ಘಟಕದ ಹಾಗೂ ರಾಜ್ಯ ಪದಾಧಿಕಾರಿಗಳ ಚುನಾವಣೆ ಮತದಾನ ಪ್ರಕ್ರಿಯೆ ಬೆಳಗ್ಗೆ 10ರಿಂದ ಮಧ್ಯಾಹ್ನ 3 ಗಂಟೆವರೆಗೆ ನಡೆಯಿತು. ಜಿಲ್ಲೆಯ ಸದಸ್ಯರು, ಜಿಲ್ಲಾಧ್ಯಕ್ಷ, ಉಪಾಧ್ಯಕ್ಷ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಕಾರ್ಯಕಾರಿ ಸಮಿತಿ ಹಾಗೂ ರಾಜ್ಯ ಉಪಾಧ್ಯಕ್ಷ ಸ್ಥಾನಗಳಿಗೆ ಸ್ಪರ್ಧಿಗಳಿಗೆ ಮತದಾನ ಮಾಡುವ ಮೂಲಕ ಹಕ್ಕು ಚಲಾಯಿಸಿದರು. ಇನ್ನು ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಪತ್ರಕರ್ತ ಬಾಬುರಾವ್ ಯಡ್ರಾಮಿ ಅವರು ಹೆಚ್ಚಿನ ಬಹುಮತ ಪಡೆದುಕೊಂಡು ಗೆಲುವು ಸಾಧಿಸಿದ್ದಾರೆ. ಈ ವೇಳೆ ಅವರ ಪೆನಲ್ ಸದಸ್ಯರು ಹಾಗೂ ಮಾಧ್ಯಮದವರು ಅಭಿನಂದನೆ ಸಲ್ಲಿಸಿದರು. ಅಂತರಂಗ ಸಾಂಸ್ಕೃತಿಕ ಕಲಾ ಸಂಸ್ಥೆ ಸ್ಲಂ ಮಕ್ಕಳ ಪ್ರತಿಭೆ ಗುರುತಿಸುವ ಉದ್ದೇಶದಿಂದ ಸಂಗೀತ ನಾಟಕವನ್ನು ಉಚಿತವಾಗಿ ಹೇಳಿಕೊಟ್ಟು ಕೊಳಚೆ ಪ್ರದೇಶದ ಮಕ್ಕಳು ಇನ್ನಿತರರಂತೆ ಉನ್ನತ ಮಟ್ಟದಲ್ಲಿ ಸಾಧನೆ ಮಾಡಲೆಂದು ಅಂತರಂಗ ಸಾಂಸ್ಕೃತಿಕ ಕಲಾ ಸಂಸ್ಥೆ ಮುಂದಾಗಿದೆ. ಕಲಬುರಗಿಯ ಸಿದ್ಧಾರ್ಥ ನಗರದಲ್ಲಿನ ಸ್ಲಂ ಮಕ್ಕಳ ಪ್ರತಿಭೆಗೆ ತಕ್ಕ ವೇದಿಕೆಯ ನೀಡುವ ನಿಟ್ಟಿನಲ್ಲಿ ಕಲಾವಿದ ಎಸ್.ಬಿ. ಹರಿಕೃಷ್ಣ ಹಾಗೂ ಲಲಿತಾ ಹರಿಕೃಷ್ಣ ಅವರು ಮಕ್ಕಳಿಗೆ ನಾಟಕ, ಸಂಗೀತ ಸೇರಿದಂತೆ ಹಲವಾರು ಕಲೆಯನ್ನ ಉಚಿತವಾಗಿ ಹೇಳಿಕೊಡ್ತಿದ್ದಾರೆ. ನಲವತ್ತರಿಂದ 50 ಮಕ್ಕಳು ನಾಟಕ, ಸಂಗೀತ ಕಲಿಯಲು ಬರ್ತಿದ್ದಾರೆ. ಮಕ್ಕಳಿಗೆ ಕೇವಲ ಸಾಂಸ್ಕೃತಿಕ ಪಾಠ ಅಷ್ಟೇ ಅಲ್ಲ, ಶೈಕ್ಷಣಿಕವಾಗಿಯೂ ಮಕ್ಕಳಿಗೆ ಅನುಕೂಲವಾಗಲೆಂದು ವಿವಿಧ ವಿಷಯಗಳ ಶಿಕ್ಷಕರು ಪಾಠ ಕಲಿಸಲು ಮುಂದಾಗಿದ್ದಾರೆ. ಈ ಕುರಿತು ನಿವೃತ್ತ ಪ್ರಾಂಶುಪಾಲರಾದ ಈಶ್ವರ್ ಅವರು ಅನಿಸಿಕೆ ವ್ಯಕ್ತಪಡಿಸಿದ್ದಾರೆ. ಎಸ್.ಬಿ. ಹರಿಕೃಷ್ಣ ಮತ್ತು ಲಲಿತಾ ಹರಿಕೃಷ್ಣ ಅವರು ಕೂಡಿಕೊಂಡು ಈ ಮಕ್ಕಳಿಗೆ ಕೇವಲ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಕೊಡೋದು ಅಷ್ಟೇ ಅಲ್ಲ, ನಾಟಕ ಮಾಡಿಸೋದು ಅಷ್ಟೇ ಅಲ್ಲ, ಅದ್ರ ಜೊತೆಯಲ್ಲಿ ಶಿಕ್ಷಣವನ್ನು ಕೊಡ್ತಕ್ಕಂಥ, ಅಕ್ಷರಜ್ಞಾನ ಕೊಡ್ತಕ್ಕಂಥ ಕೆಲಸ ಇಬ್ಬರು ಗಂಡ ಹೆಂಡತಿ ಇಬ್ಬರು ಕೂಡ ಕೆಲಸ ಇಲ್ಲಿ ಮಾಡ್ತಾ ಇದ್ದಾರೆ. ಈ ನಾಟಕದ ಮುಖ್ಯ ಉದ್ದೇಶ ಅಂತಂದರೆ ಮಕ್ಕಳಿಗೆ ಓದುವುದನ್ನು ಕಲಿಸೋದು, ಅವರಲ್ಲಿ ಓದ್ತಕ್ಕಂಥ ಒಂದು ಭಾವನೆ ಬರಬೇಕು ಅಂತಕ್ಕಂಥ ಭಾವನೆ ಇದೆ. ಅದೇ ಪ್ರಕಾರವಾಗಿ ಶಿಕ್ಷಣವನ್ನು ಕೊಡ್ತಕ್ಕಂಥ, ಶಿಕ್ಷಣದ ಮಹತ್ವವನ್ನು ಕೂಡ ಹೇಳ್ತಕ್ಕಂಥ ಒಂದು ವಿಷಯ ಈ ನಾಟಕದಲ್ಲಿ ಕೂಡಿದೆ. ಅಂತರಂಗ ಸಾಂಸ್ಕೃತಿಕ ಕಲಾ ಸಂಸ್ಥೆಯ ಮುಖ್ಯಸ್ಥರಾದ ಎಸ್.ಬಿ. ಹರಿಕೃಷ್ಣ ಅವರು ಮಾತನಾಡಿ, ಪ್ರತಿಯೊಂದು ಮಗು ವಿಶೇಷ ಪ್ರತಿಭೆಯನ್ನು ಒಳಗೊಂಡಿರುತ್ತೆ. ಅದಕ್ಕೆ ತಕ್ಕ ವೇದಿಕೆ ದೊರೆಯದೆ ಎಷ್ಟೋ ಮಕ್ಕಳು ಕಲೆಯಿಂದ ವಂಚಿತರಾಗ್ತಾ ಇದ್ದು, ನಮ್ಮ ಸಂಸ್ಥೆಯಿಂದ ಸ್ಲಂ ಮಕ್ಕಳು ಇತರೆ ಮಕ್ಕಳಂತೆ ಸಮಾಜದಲ್ಲಿ ಸಾಧನೆ ಮಾಡಬೇಕೆಂಬ ಉದ್ದೇಶವನ್ನು ಇಟ್ಕೊಂಡು ಉಚಿತವಾಗಿ ಶಿಕ್ಷಣ ಹಾಗೂ ಸಂಗೀತ ನಾಟಕ ಹೇಳಿಕೊಡಲಾಗ್ತಿದೆ ಎಂದಿದ್ದಾರೆ.
ನಾವು ಈ ಕೆಲಸ ಮಾಡ್ತಿರೋ ಉದ್ದೇಶ ಏನಪ್ಪ ಅಂತಂತಂದರೆ ಪ್ರತಿ ಸ್ಲಮ್ನಲ್ಲಿರೋ ಮಕ್ಕಳು ಒಂದು ಉನ್ನತ ಸ್ಥಾನಕ್ಕೆ ಬರಬೇಕು, ಅವರು ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ಗುರುತಿಸ್ಕೊಳ್ಳೋಂಗೆ ಆಗಬೇಕು. ಅದೇ ನಮ್ಮ ಮೇನ್ ಉದ್ದೇಶ. ಹಾಗಾಗಿ ಮೊದಲ ನಮ್ಮ ಹೆಜ್ಜೆ ಈ ಸಿದ್ಧಾರ್ಥ ನಗರ ಬಡಾವಣೆಯ ಈ ಮುದ್ದು ಮಕ್ಕಳ ಜೊತೆಗೆ ನಾವು ಹೆಜ್ಜೆ ಹೊರ್ತಾ ಇದ್ದೀವಿ. ಈಗಾಗಲೇ ಸುಮಾರು ನಾಟಕಗಳು ಮಾಡಿದ್ದೀವಿ, ಸಂಗೀತ ಕಚೇರಿಗಳು ಮಾಡ್ತಾಯಿದ್ದೀವಿ. ನನ್ನ ಧರ್ಮಪತ್ನಿ ಲಲಿತಾ ಅವರು ಮಕ್ಕಳಿಗೆ ದಿನಾ ಸಂಗೀತಗಳನ್ನು ಹೇಳ್ಕೊಡ್ತಾರೆ. ಈಗ ಸ್ವಾಭಿಮಾನಿ ಅನ್ನೋ ಒಂದು ನಾಟಕ ಮಾಡಿದ್ದೀವಿ ಆಲ್ರೆಡಿ. ಅದು ಈಗ ಗುಲ್ಬರ್ಗ ಜಿಲ್ಲೆಯಲ್ಲಿ ಎಲ್ಲ ಕಡೆ ಪ್ರದರ್ಶನ ಆಗ್ತಾಯಿದೆ. ಹಾಗೆ ಮುಂದೆ ಬಸವಣ್ಣವ್ರ ನಾಟಕ ಮತ್ತು ಬುದ್ಧರ ನಾಟಕ, ಸಮಾಜಕ್ಕೆ ಒಳಿತಾಗುವಂಥ ಮೆಸೇಜ್ ನೀಡುವಂಥ ನಾಟಕಗಳನ್ನು ನಾವು ಮಾಡಿಸ್ತಾ ಇರ್ತೀವಿ. ನಿಮ್ಮೆಲ್ಲರ ಸಹಕಾರ, ಪ್ರೀತಿ, ಪ್ರೋತ್ಸಾಹ ಎಲ್ಲ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ಕಲಬುರಗಿಯ ಇಂದಿನ ಹವಾಮಾನ ಹೀಗಿದೆ. ಕಲಬುರಗಿಯಲ್ಲಿಂದು ಗರಿಷ್ಠ 34 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 19 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಆಳಂದ್ ತಾಲೂಕಿನಾದ್ಯಂತ 144 ನಿಷೇಧಾಜ್ಞೆ ಜಾರಿಗೊಳಿಸಿದ ಡಿಸಿ ಆದೇಶ. ಆಳಂದ್ನಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಲು ಪೊಲೀಸರಿಂದ ಪಥಸಂಚಲನ. ಕಾವ್ಯಾಂಜಲಿ ಶಿಕ್ಷಣ ಸಾಹಿತ್ಯ ಸಾಂಸ್ಕೃತಿಕ ಸಂಸ್ಥೆ ವತಿಯಿಂದ ಶಾಂತಾ ಬಸ್ತಾಪುರ್ ಅವರಿಗೆ ಅಭಿನಂದನೆ ಸಲ್ಲಿಸಿ ಜೀವನ್ಮುಖಿ ಅಭಿನಂದನಾ ಗ್ರಂಥ ಲೋಕಾರ್ಪಣೆಗೈದ ಗಣ್ಯರು. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ಜನ್ಮದಿನದ ಪ್ರಯುಕ್ತ ಚಂದು ಪಾಟೀಲ್ ಫೌಂಡೇಶನ್ ವತಿಯಿಂದ ಜರುಗಿದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ. ಇಲ್ಲಿಗೆ ಇಂದಿನ ಗುಲ್ಬರ್ಗ ವಾರ್ತೆಗಳು ಮುಕ್ತಾಯವಾಗುವು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರ್ಗಿ. ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ಹಾಗೂ ಯೂನಿಕೇರ್ ಡಯಾಗ್ನೋಸ್ಟಿಕ್ ಸೆಂಟರ್, ಅಪೋಸಿಟ್ ಕಂಟೋಜಿ ಸೂಪರ್ ಬಜಾರ್, ಕೂಬಾ ಪ್ಲಾಟ್, ಕೋರ್ಟ್ ರೋಡ್, ಕಲಬುರ್ಗಿ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.
Unicare Diagnostic Center, Quality Care Divine Excellence. Unicare Diagnostic Center, opposite Kantoji Super Bazaar, Kuba Plot, Court Road, Kalburgi. Contact 8496 825555 08472 25 1555.